ಹಾಗಾದರೆ ನಮಸ್ಕಾರ. ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಕುಂಭರಾಶಿಯವರ ಭಯಕ್ಕೆ, ಅಂದರೆ ಕುಂಭರಾಶಿಯವರ ಆಂತರಿಕ ಭಯಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ. ನೀವು ಕುಂಭರಾಶಿಯವರಾದರೆ ಇದು ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಸಾಮಾನ್ಯವಾಗಿ ಕುಂಭರಾಶಿ ಅನ್ನೋದು ಶನಿಯ ಸ್ವಂತ ರಾಶಿ ಅಂತ ಹೇಳ್ಬೋದು. ತುಂಬ ಒಂದು ಸ್ವಾಭಿಮಾನ ಇರುವಂಥ ಒಂದು ರಾಶಿ ಅಂತ ಹೇಳ್ಬೋದು. ಇವರ ಭಯಕ್ಕೆ ಮೊದಲನೇ ಕಾರಣ ಅಂತ ಹೇಳಿದ್ರೆ, ಇವರು ತಮ್ಮ ಸ್ವಾತಂತ್ರ್ಯಕ್ಕೆ ಏನಾದರೂ ಯಾರಾದರೂ ಅಡ್ಡಿ ಬಂದರೆ ಇವರಿಗೆ ತುಂಬ ಒಂದು ಭಯ ಕೊಡ್ತದೆ ಅಂತ ಹೇಳ್ಬೋದು. ಯಾಕಂದರೆ ಇವರು ತುಂಬ ಒಂದು ಸ್ವಾತಂತ್ರ್ಯ ಪ್ರೇಮಿ ಆಗಿರ್ತಾರೆ. ಯಾರಾದರೂ ಇವರ ಸ್ವಾತಂತ್ರ್ಯಕ್ಕೆ ಏನಾದರೂ ಅಡ್ಡಿ ಬಂದರೆ, ಏನಾದರೂ ಬಂಧನ ಮಾಡಿದರೆ ತುಂಬ ಒಂದು ಭಯ ಕೊಡ್ತದೆ ಅಂತ ಹೇಳ್ಬೋದು ಇವರಿಗೆ. ಮತ್ತು ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ, ಈ ಕುಂಭರಾಶಿಯವರಿಗೆ ತಮ್ಮನ್ನು ಯಾರಾದರೂ ಕಂಟ್ರೋಲ್ ಮಾಡಿದರೆ, ನಿಯಂತ್ರಣ ಮಾಡಿದರೆ ತುಂಬ ಒಂದು ಭಯ ಆಗ್ತದೆ. ಯಾಕಂದರೆ ಇವರು ಕಂಟ್ರೋಲಿಗೆ ಸಿಗುವಂಥ ವ್ಯಕ್ತಿಗಳು ಅಲ್ಲ. ಆದರೂ ಕೂಡ ಏನಾದರೂ ಒಂದು ಸಿಚುವೇಷನಲ್ಲಿ ಯಾರಾದರೂ ನಿಯಂತ್ರಣ ಮಾಡಿದರೆ, ಕಂಟ್ರೋಲ್ ಮಾಡಿದರೆ ತುಂಬ ಒಂದು ಭಯ ಆಗ್ತದೆ ಇವರಿಗೆ. ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ, ಇವರು ಮೂಲತಃ ಒಂದು ನ್ಯಾಯ, ನೀತಿ, ಧರ್ಮ ಇದೆಲ್ಲ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಇವರು ಅನ್ಯಾಯ ಅಕ್ರಮಗಳಾದರೆ ಸಹಿಸಲ್ಲ ಅಂತ ಹೇಳ್ಬೋದು. ಯಾಕಂದರೆ ಯಾವಾಗಲೂ ನ್ಯಾಯ, ನಿಷ್ಠೆ ಇದ್ರ ಪರವಾಗಿಯೇ ಇರೋ ಕಾರಣ ಇವರಿಗೆ ಯಾರಾದರೂ ತುಂಬ ಕ್ಲೋಸ್ ಆದವರು ಅಥವಾ ಇವರ ಫ್ರೆಂಡ್ಸು, ಫ್ಯಾಮಿಲಿ ಏನಾದರೂ ಅನ್ಯಾಯ ಅಕ್ರಮ ಮಾಡಿದರೆ ಅದು ಕೂಡ ಇವರಿಗೆ ಭಯ ಕೊಡ್ತದೆ ಅಂತ ಹೇಳ್ಬೋದು. ಯಾಕಂದರೆ ತಮಗೆ ತುಂಬ ಆಪ್ತರಾದವರು ಏನಾದರೂ ಅನ್ಯಾಯ ಅಕ್ರಮ ಮಾಡಿದಾಗ ಇವರಿಗೆ ಅದು ತುಂಬ ಒಂದು ಇನ್ನರ್ ಆಗಿ ಸ್ವಲ್ಪ ತುಂಬ ಆತಂಕ, ಭಯಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟು ಲಾಸ್ಟ್ ವಿಚಾರ ಅಂತ ಹೇಳಿದರೆ, ಇವರಿಗೆ ಸಾಮಾನ್ಯವಾಗಿ ಕುಂಭರಾಶಿಯವರಿಗೆ ಇವರದ್ದೇ ಆದಂಥ ಒಂದು ವಿಚಾರಧಾರೆ ಇರ್ತದೆ. ಇವರ ವಿಚಾರಧಾರೆಯನ್ನು ಯಾರಾದರೂ ಖಂಡಿಸಿದರೆ ಇದು ಕೂಡ ಇವರಿಗೆ ಭಯವನ್ನು ಕೊಡ್ತದೆ ಅಂತ ಹೇಳ್ಬೋದು. ಇದು ಕುಂಭರಾಶಿಯವರ ಭಯಕ್ಕೆ ಪ್ರಮುಖ ಕಾರಣಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.